ನಿಮ್ಮ ಫೋನ್ ಏನಾಗಿದೆ? ಗಲಾಟೆ ಒಳಗೆ ಸರಿಯಾಗಿ ಕೇಳಿಸಿಲ್ಲ. ಏನಾಯ್ತು? ಯಾಕೆಷ್ಟು ಗಾಬರಿಯಾಗಿದ್ದಿ? ಎಲ್ರ ಕಣ್ಣು ತಪ್ಪಿಸಿ ಬರೋಷ್ಟರಲ್ಲಿ ಸಾಕಾಗೋಯ್ತು. ದೊಡ್ಡ ಅನಾಹುತ ಆಗ್ತಾ ಇತ್ತು. ಅನಾಹುತನ? ಏನ್ ಹೇಳಕತ್ತಿ? ನಿಮ್ಮ ಅನುಮಾನ ನಿಜ. ಆಯ ಮಗ ಇಲ್ಲೇ ಇದ್ದಾನೆ. ಏನ್ ಹೇಳಕತ್ತಿ? ಅವನ ನೀನ್ ನೋಡಿದೇನು? ಹೌದು, ನಾನು ನೋಡಿದೆ. ಈ ಸ್ವಲ್ಪ ಹೊತ್ತು ಮುಂಚೆ ನಂಗೆ ಡಿಕ್ಕಿ ಹೊಡ್ಕೊಂಡೋದ. ಮತ್ತೆ ಅವನನ್ನ ಹಿಡಿಯುತ್ತಾನೆ. ಯಾಕೆ ಹೋಗಕ್ ಬಿಟ್ಟೆ? ಅಯ್ಯೋ, ಆ ಕಡೆಯಿಂದ ಪ್ರಭಾವತಿ ಬರ್ತಾ ಇದ್ರು, ಈ ಕಡೆಯಿಂದ ಸದಾಶಿವ ಬರ್ತಾ ಇದ್ರು. ಎಲ್ಲಿ ಸಿಕ್ಕಾಕೊಂಡ್ಬಿಡ್ತೀನೋ ಅಂತ ಓಡಕ್ ಶುರು ಮಾಡಿದೆ. ಆಗ ಅವನು ಡಿಕ್ಕಿ ಹೊಡೆದ. ತಕ್ಷಣ ನಂಗೆ ರಿಯಲೈಸೇ ಆಗಿಲ್ಲ ಅವನು ಯಾರು ಅಂತ. ನಂಗೆ ಫ್ಲಾಶ್ ಆಗೋ ಅಷ್ಟರಲ್ಲಿ ಅವನು ಹೊರಟ್ಬಿಟ್ಟ. ನೋಡಿದ್ಯಾ? ನಾನು ಹೇಳಿದ್ನಲ್ಲ, ಆ ಪಲ್ಲವಿ ಸಾಮಾನ್ಯದವಳಲ್ಲ ಅಂತ. ಬಹಳ ಕಿಲಾಡಿ ಆತಾಳ. ನಮ್ಮನ್ನೆಲ್ಲ ಹೊರಗಡೆ ಹುಡ್ಕೊಂಗ್ ಮಾಡಿ ಅವ್ರನ್ನೆಲ್ಲ ಈ ಲಗ್ನದ ಮನೆಯಲ್ಲೇ ಇಟ್ಕೊಂಡಿದ್ದಾಳ. ಖರೆ ಹೇಳ್ತಾ ಇದ್ದೀನಿ, ಅವ ಇಲ್ಲಿದ್ದಾನ ಅಂದಮೇಲೆ ಆ ಹೆಣ್ಮಕ್ಳು ಇಲ್ಲೇ ಆತಾರ. ನಾನು ಹುಡ್ಕೋ ಆಗಿದ್ರೆ ನಾನು ಖಂಡಿತ ನಿಂಗೆ ಸಹಾಯ ಮಾಡ್ತಿದ್ದೆ. ಬಟ್ ನಾನೇ ಇಲ್ಲಿ ಕದ್ದು ಮುಚ್ಚಿ ಓಡಾಡಬೇಕು. ಅಳಿಮಯ್ಯ, ನೀ ಏನು ಯೋಚನೆ ಮಾಡಬೇಡ. ನಮ್ಮ ಮಂದಿನೂ ಇಲ್ಲೇ ಅದಾರ, ಅವ್ರು ಹುಡುಕ್ತಾರ. ನೋಡ, ಆಯಾ ಮಗ ತ್ರಿವಿಕ್ರಮ್ ಕಣ್ಣಿಗೆ ಬಿದ್ದಿದಾನ. ಆ ಹೆಣ್ಮಕ್ಳು ಇಲ್ಲೇ ಇರ್ತಾರ. ಫೋಟೋ ಬಂದದಲ್ಲ ನಿಮ್ತವ. ಮತ್ತೆ ಹೋಗು, ಆ ಹೆಣ್ಮಕ್ಳನ್ನ, ಆ ಆಯಾ ಮಗನ ಬಿಡ್ಬೇಡ. ಎಲ್ರನ್ನೂ ಹುಡುಕಿ, ತಲೆ ಮೇಲೆ ತಲೆ ಬಿದ್ರು ಸರಿ, ಅವ್ರು ಎಲ್ರೂ ನನ್ನ ಜಾಗಕ್ಕೆ ಸೇರ್ಬೇಕಾ? ಇವಳಿಗೇನಾಗಿದೆ? ಮದುವೆ ನಡೀತಾ ಇದೆ, ಎಂಜಾಯ್ ಮಾಡೋದ್ ಬಿಟ್ಟು ಅಲ್ಲೂ ಏನೋ ಒಂದು ಕೆಲಸ ಇಟ್ಕೊಂಡಿದ್ದಾಳಲ್ಲ. ಅಳಿಮಯ್ಯ, ಒಂದು ತಿಳ್ಕೊ, ಆಕಿ ಲಗ್ನ ಆಗ್ತಿದ್ರು ನನಗೆಷ್ಟು ಹೊಟ್ಟೆ ಉರ್ಸಕ್ ಹತ್ಯಾಳ. ಇನ್ ಕಚೇರಿನ ಕೂತ್ಕೊಂಡು ನನಗೆಷ್ಟು ತೊಂದರೆ ಕೊಟ್ಟಿಲ್ಲ ಆಕಿ. ಅದಕ್ಕ ನಾನು ಆಕಿನ ಇಷ್ಟೊಂದು ದ್ವೇಷ ಮಾಡೋದು. ನನ್ನ ಮೊಮ್ಮಗಳು ಆಕಿ ಹತ್ರ ಇಲ್ಲ ಅಂತಿದ್ರ ಇಷ್ಟೊತ್ತಿಗ ಆಕಿ ಕತೆ ಮುಗಿಸ್ಬಿಡ್ತಾ ಇದೆ. ನನ್ನ ಮೊಮ್ಮಗಳನ್ನ ನಾ ಪಡ್ಕೋಬೇಕಲ್ಲ, ಅದಕ್ಕ ಹಲ್ ಕಚ್ಕೊಂಡು ಸುಮ್ಮನೆ ಇದ್ದೀನಿ. ಯೋಚನೆ ಮಾಡಬೇಡಿ, ಇನ್ನು ಕೆಲವೇ ಕ್ಷಣಗಳಲ್ಲಿ ಅನು ನಮ್ಮವಳಾಗ್ತಾಳೆ. ಪಲ್ಲವಿ ಮಗುನ್ ಕಳ್ಕೊಂಡು ಹುಚ್ಚಿ ಆಗ್ತಾಳೆ. ಅದಕ್ಕೂ ಮುಂಚೆ ನಾನು ಬಂದಿ ಅದನ್ನ ತಪ್ಪಿಸ್ಬೇಕು. ಅವ್ರೆಲ್ರೂ ನಮಗ್ ಸಿಗ್ಬೇಕು. ಸಿಕ್ಕೇ ಸಿಗ್ತಾಳೆ, ಯೋಚನೆ ಮಾಡಬೇಡಿ. ಮೊದಲು ಅವ್ರ ಮುಖಗಳೇ ಗೊತ್ತಿರಲಿಲ್ಲ. ಈಗ ಅವ್ರು ಯಾರು ಅಂತ ನಿಮ್ಗೆ ಗೊತ್ತಾದ್ಮೇಲೆ ಹುಡ್ಕಕ್ಕೆ ನಿಮ್ಮ ಕಡೆಯವ್ರಿಗೆ ಚಿಡ್ಕೆ ಹೊಡೆಯೋಷ್ಟು ಈಸಿ. ಪಲ್ಲವಿ, ನನ್ನನ್ನೇ ಜೈಲಿಗೆ ಕಳಿಸ್ಬೇಕು ಅಂತ ಅನ್ಕೊಂಡಿದ್ಯಲ್ಲ, ಈಗ ನೋಡ.